ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಸಂಸ್ಕಾರವಿಲ್ಲದ ಜೀವನ ಒಂದು ರೀತಿ ಈ ದೇಹ ಮಾಂಸದ ಮುದ್ದೆ ಇದ್ದಂತೆ ಅಂತೆ. ಯಾಕಂದ್ರೆ ನಾವು ಸಂಸ್ಕಾರಗಳನ್ನ ಕಲಿಯದಿದ್ರೆ ಮಾನವ ಅಂತ ಕೂಡ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಅಂತಹ ಸಂಸ್ಕಾರಗಳ ಸಾರವನ್ನ ತಿಳಿಸ್ಕೊಡ್ಲಿಕ್ಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ಸನಾತನ ಧರ್ಮ ರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಗುರುಜಿ, ಇವತ್ತು ಯಾವ ವಿಶೇಷ ಮಾಹಿತಿ ಕಾಯ್ತಾ ಇದೆ ನಮ್ಗಾಗಿ? ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಆದರದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದೈವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತು ಸಾಕ್ಷಾತ್ ಶನೈಶ್ಚರ ತಾನು ತನ್ನ ತಾಯಿಗೋಸ್ಕರ ಒಂದು ಕಲ್ಯಾಣಿ ನಿರ್ಮಾಣ ಮಾಡಿರ್ತಕ್ಕಂಥ ದಿನ. ಇಂಥ ಒಂದು ದಿನ ನಾವು ಯಾರ ಸ್ಮರಣೆಯನ್ನು ಮಾಡ್ಕೋಬೇಕು? ಚಂದ್ರಲೋಕದಿಂದ, ಸೂರ್ಯಲೋಕದಿಂದ, ಇಂದ್ರಲೋಕದಿಂದ, ದೈವಾನುಗ್ರಹ ಭಕ್ತ ಪ್ರಿಯರು, ಎಲ್ಲ ಲೋಕದಿಂದ ಬಂದಿರತಕ್ಕಂಥ ಸರ್ವಗ್ರಹಗಳು, ಅವರ ಅನುಗ್ರಹದಲ್ಲಿ ತ್ರಿಮೂರ್ತಿ ತ್ರಿಶಕ್ತಿಗಳಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ, ಗಣೇಶ, ಸುಬ್ರಹ್ಮಣ್ಯ, ಕಾಳಭೈರವ, ವೀರಭದ್ರ, ಚಂಡಿಕಾ, ದುರ್ಗಾ ಸ್ವರೂಪ, ಸಪ್ತಮಾತೃಕಾ ಸಮೇತ ಮುನೀಶ್ವರ, ಭೂ ಸಂಚಾರದಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಿಂಕುರು, ಎಲ್ಲ ಸಪ್ತ ಋಷಿಗಳ ಸಮೇತವಾಗಿ ಭೂ ಬ್ರಹ್ಮಾಂಡದಲ್ಲಿ ಆ ಚಂದ್ರಲೋಕವನ್ನ ಪರಿಪೂರ್ಣವಾಗಿ ತ್ಯಜಿಸಿ ಛಾಯಾ ಮಾರ್ಥಾಂಡ ಸಂಭೂತಂ, ಛಾಯಾದೇವಿ ಚಂದ್ರನ ಅಂಶದಲ್ಲಿ ಹುಟ್ಟಿರತಕ್ಕಂಥವಳು, ಸೂರ್ಯನ ಮದುವೆ ಆಗಿರ್ತಕ್ಕಂಥವಳು, ತನ್ನ ನೆರಳನ್ನು ಬಿಟ್ಟು ತಾನು ಆ ಸೂರ್ಯನ ಪತಾಕೆಯನ್ನ ಪತಿವ್ರತ ಅನುಗ್ರಹತ ಸಿದ್ಧಿ, ಆ ಪತಿವ್ರತ ಅನುಗ್ರಹ ಸಿದ್ಧಿಯನ್ನ ಯಾವಾಗ ಬಿಡ್ತಾಳೋ ಜೀವನದಲ್ಲಿ ಅನುಗ್ರಹ ಕಳ್ಕೊಂಡ್ಬಿಡ್ತಾಳೆ. ತಾನು ಭೂಲೋಕಕ್ಕೆ ಬಂದಾಗ ಇವತ್ತಿನ ದಿವಸನೇ ಸಾಕ್ಷಾತ್ ನೀಲಾಂಬರಂ ಶನೀಬಾಸಂ ಅಂದಾಗ ಆ ನೀಲಾಂಬರ, ಆ ಅಂಬರವಾಗಿರ್ತಕ್ಕಂಥ ಭೂಮಿಯಲ್ಲಿ ನಾವು ನೋಡ್ಬೋದು ಆಕಾಶ ಮಾರ್ಗದಿಂದ ಒಂದು ಅಂಬರ, ಮಧ್ಯದಲ್ಲಿ ನೀಲಾಂಬರ ಅಂದರೆ ಮಧ್ಯದಲ್ಲಿರ್ತಕ್ಕಂಥ ಕೊಳದಲ್ಲಿ ನೀಲಿ ಬಣ್ಣ, ಆ ನೀಲಿ ಬಣ್ಣದಲ್ಲಿ ನಿಧಾನವಾಗಿ ಶನೈಶ್ಚರ ಒಳಗೆ ಪ್ರವೇಶ ಮಾಡಿ ಆ ಕಲ್ಯಾಣಿ ನಿರ್ಮಾಣ ಮಾಡ್ತಾನೆ ತಾಯಿಗೋಸ್ಕರ. ಈ ಕಲ್ಯಾಣಿಯಲ್ಲಿ ಪ್ರತಿಷ್ಠಾಪೂರ್ವಕವಾಗಿ ಮಾಡಿರತಕ್ಕಂಥ ಅನುಗ್ರಹ ಮಹಾಗಣಪತಿಯನ್ನ ಪೂಜೆ ಮಾಡಿಸ್ತಾರೆ. ಅದಕ್ಕೆ ಬ್ರಹ್ಮವರ್ಚಸ್ಸಲ್ಲಿ ಈ ಪೂಜೆ ವಿಧಾನಕ್ಕೆ ಬ್ರಾಹ್ಮಣೋತ್ತಮನಾಗಿ ಬಂದಿರತಕ್ಕಂಥ ಬಾಲವಟು ಸಾಕ್ಷಾತ್ ಮಹಾಗಣಪತಿ. ಇವತ್ತು ಆ ಕಲ್ಯಾಣ ನಿರ್ಮಾಣ ಮಾಡಿರತಕ್ಕಂಥ ಗುದ್ಲಿ ಪೂಜೆ ಅಂತ ನಾವೇನು ಮಾಡ್ತೀವಿ, ಆ ಕಾಲದಲ್ಲೇ ಮಹಾಗಣಪತಿ ಮುಖಾಂತರ ಮಾಡಿಸಿರ್ತಕ್ಕಂಥ ವಿಧಿ ವಿಧಾನ ಇವತ್ತಿಗೂ ಜೀವಂತ ಸಾಕ್ಷಿ ಅಂದರೆ ಆ ಕಲ್ಯಾಣಿ ಪಕ್ಕದಲ್ಲೇ ಇರತಕ್ಕಂಥ ಮಹಾಗಣಪತಿ. ಎಲ್ಲಿ ಈ ಕ್ಷೇತ್ರ ಅನ್ಕೊಂಡ್ರ? ಸಾಕ್ಷಾತ್ ನಳನ ಕ್ಷೇತ್ರ, ನಳ ಮಹಾರಾಜನ ಕ್ಷೇತ್ರ, ಅದೇ ತಿರುನಳ್ಳ ಊರು. ತಿರುನಳ್ಳ ಊರು ಅಂದರೆ ನಳ ದಮಯಂತಿ ಸಮೇತವಾಗಿ ನಳ ಅಂತಕ್ಕಂಥವನು, ಊರು ಅಂತಕ್ಕಂಥದ್ದಲ್ಲಿ ನಳ್ಳ ಊರು ಅಂದರೆ ಒಳಗಿನ ಸ್ಥಳಂ ಅಂದರೆ ಹೊರಟಿದ್ದ ಜಾಗ, ಶನಿಯನ್ನ ಬಿಡುಗಡೆ ಆಗಿದ್ದ ಜಾಗ ಸಾಕ್ಷಾತ್ ಪರಮೇಶ್ವರ. ಇಂಥ ಒಂದು ಬಿಲ್ಲೋಪತ್ರೇಶ್ವರ ಅನುಗ್ರಹವನ್ನ, ಪತ್ರಗಿರೀಶ್ವರನ ಅನುಗ್ರಹವನ್ನ, ಸಾಕ್ಷಾತ್ ತೀರ್ಥಪುರೀಶ್ವರನ್ನ ನಮಸ್ಕಾರ ಮಾಡಿಕೊಳ್ಳೋ ದಿನ. ಈ ತೀರ್ಥಪುರೀಶ್ವರ ಅನ್ನೋನು ಬ್ರಹ್ಮಗಿರಿ ಪರ್ವತದಿಂದ, ಬಿಲ್ಲೋಪತ್ರೇಶ್ವರನಾಗಿರ್ತಕ್ಕಂಥ ಪತ್ರಗಿರಿವಾಸನಾಗಿರ್ತಕ್ಕಂಥ ಹೆಸರಿನಲ್ಲಿ ಸಾಕ್ಷಾತ್ ಈಶ್ವರನ ಪೂಜೆ ಮಾಡೋ ಶನೇಶ್ವರನು ಈ ಕ್ಷೇತ್ರದಲ್ಲಿ ನೆಲೆಸಿ ಪರಿಪೂರ್ಣ ಅನುಗ್ರಹ ತಾಯಿಗೋಸ್ಕರ ಕಲ್ಯಾಣ ನಿರ್ಮಾಣ ಮಾಡ್ತಾನೆ. ಯಾಕೆಂದ್ರೆ ಅಮ್ಮ, ನಾನು ಒಬ್ಬನೇ ಇಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯವಿಲ್ಲ, ಪರಮಪಿತ ಆಗಿರ್ತಕ್ಕಂಥ ಸೂರ್ಯನಾರಾಯಣನ ಬಿಟ್ಟು ನೀ ಬಂದಿರೋದ್ರಿಂದ ಸಾಕ್ಷಾತ್ ಅನುಗ್ರಹವನ್ನು ಎಂದೂ ಕೊಡ್ತಾ ಜನಗಳ ದೋಷಗಳನ್ನು ಕಳೀತಕ್ಕಂಥ ನೀನು ನಿನ್ನಲ್ಲಿ ಮಿಂದು ಸ್ನಾನ ಮಾಡಿದ್ರೆ ಸಾಕ್ಷಾತ್ ಅವರಲ್ಲಿರ್ತಕ್ಕಂಥ ದೋಷಗಳನ್ನು ನಿವಾರಣೆ ಮಾಡೋಕ್ಕಾಗುತ್ತೆ. ನನ್ನಲ್ಲಿರ್ತಕ್ಕಂಥ ಕೋಪ, ಉಗ್ರ ತೋಪ ನಿನ್ನ ಮುಖಾಂತರವಾಗಿ ಪರಿವರ್ತನೆ ಆಗುತ್ತೆ. ಆದರೆ ನೀವು ದೊಡ್ಡ ಶಿಖಾಮಣಿಗಳು ಎಷ್ಟು ಜನ ಆ ಬಟ್ಟೆಗಳನ್ನಲ್ಲಿ ಬಿಟ್ಟು ಶನಿಯನ್ನ ಮತ್ತೆ ವಾಪಸ್ ಮನೆ ಕರ್ಕೊಂಡ್ಬರ್ತೀರಾ, ಅವನಿಗೆ ಬರ್ತಕ್ಕಂಥ ಕೋಪದಲ್ಲಿ ದಂಡಂ ದಶಗುಣಂ ಭವೇತ್. ಯಾರ ಮುಖಾಂತರ? ಸಾಕ್ಷಾತ್ ಪರಮೇಶ್ವರ ಹೇಳ್ತಾನೆ, ಪ್ರತ್ಯಕ್ಷವಾಗ್ತಾನೆ, ಶನೇಶ್ವರನಿಗೆ ಆಶೀರ್ವಾದ ಕೊಡ್ತಾನೆ. ಆಗ ಶನೇಶ್ವರನು, ನಮಸ್ಕಾರ ಪ್ರಭು, ನಾನು ಮಾಡಿರ್ತಕ್ಕಂಥ ತಪ್ಪನ್ನ ಅರಿವಾಯಿತು, ನೀನು ಕೊಟ್ಟಿದ್ದು ಸಲಹೆ ನಾನು ಸಾಕಷ್ಟು ಉಪಯೋಗಿಸ್ಕೊಂಡ್ಬಿಟ್ಟೆ, ದುರುಪಯೋಗ ಪಡಿಸ್ಕೊಂಡ್ಬಿಟ್ಟೆ, ಆದರೆ ನನ್ನಷ್ಟು ಅಹಂಭಾವ ದುರ್ಹಂಕಾರಗೇನೆ ನೀನೇ ಮತ್ತೆ ಸಾಟಿ ಅನ್ನೋದು ಖಂಡಿತ ಗೊತ್ತಿಲ್ಲ. ಆ ಭೂಸ್ಪರ್ಶಕ್ಕೆ ಧನ್ಯವಾದಗಳು. ನೀನು ಇಲ್ಲೇ ನೆಲೆಸಿ ಲೋಕಾರೂಢಿಯಾಗಿ ಎಲ್ಲರಿಗೂ ಆಶೀರ್ವಚನ ಕೊಡಬೇಕು ಅಂತ ಹೇಳಿ ಪ್ರಭುವನ್ನು ಪ್ರಾರ್ಥನೆ ಮಾಡ್ಕೊತಾನೆ. ಆವತ್ತು ಈಶ್ವರ ಅಲ್ಲಿ ನೆಲೆಸಿದಾನೆ. ಇವತ್ತಿಗೂ ಅದು ತಿರುನಳ್ಳ ಊರು ಅಂತ ನಳದಮಯಂತಿ ಸಮೇತವಾಗಿ ಆಶೀರ್ವಾದ ಮಾಡೋದ್ರಿಂದ ನಳ್ಳ ಊರು. ಅದಕ್ಕೋಸ್ಕರ ಆ ನಳ್ಳ ಊರು ಅಂತ ಆಗ್ತಕ್ಕಂಥ ವಿಚಾರದಲ್ಲಿ ನಾನು ಅಲ್ಲೇ ಹೊರಭಾಗದಲ್ಲಿ ಪ್ರಾಕಾರ ದೇವತೆಯಾಗಿ ನಿನ್ನ ದೇವಸ್ಥಾನಕ್ಕೆ ಕಾವಲುಗಾರನ ಕಾಯ್ತೀನಿ ಅಂತೇಳಿ. ಅದಕ್ಕೆ ನೀವೆಲ್ಲ ಶನಿ ದರ್ಶನ ನಂತರ ಶಿವದರ್ಶನಕ್ಕೆ ಹೋಗಬೇಕು. ಪೆದ್ದುಗಳು ಎಷ್ಟು ಜನ ಅಂದರೆ ಅಲ್ಲಿರ್ತಕ್ಕಂಥ ಕ್ಯೂನು ಶಿವದರ್ಶನ ನಂತರ ಶನಿ ದರ್ಶನಕ್ಕೆ ಬರ್ತಕ್ಕಂಥ ಅವಕಾಶ, ಶನಿನ ಮತ್ತೆ ವಾಪಸ್ ಕರ್ಕೊಂಡ್ಬರೋದು, ನಿಮ್ಮ ಹಣೆ ಬರದಲ್ಲಿ ಮನೆ ಮೇಲೆ ಕೂಡಿಸ್ಕೊಳ್ಳೋದು. ಹೀಗಾದಾಗ ಜೀವಂತವಾಗಿರ್ತಕ್ಕಂಥ ಪ್ರತಿಯೊಬ್ಬರ ಅಂಶ ಯಾವಾಗ ಸರಿ ಹೋಗೋದು? ಅದಕ್ಕೆ ಯಾವ ಕಾಲಕ್ಕೆ ಬಟ್ಟೆಗಳನ್ನು ಹಾಕೊಂಡಿರ್ತಕ್ಕಂಥದ್ದು ದಾರಿದ್ರ್ಯಂ ಪರಿಣಾಮ
ವಿನಾಶನಾರ್ಥಂ, ಕೊಳದಲ್ಲಿ ನಾವು ನೀರನ್ನ ಸ್ನಾನವನ್ನ ಮಾಡಿ ಮುಳುಗಿ ಮಿಂದೆದ್ದಾಗ ಆ ಮಿಂದೆ ಎದ್ದ ಸಮಯದಲ್ಲಿ ಸರ್ವದೋಷ ಪ್ರಾಯಶ್ಚಿತ್ತಂ. ಅದಕ್ಕೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ, ಯಮನ ಸಮೇತವಾಗಿ ನಮ್ಮ ಎಲ್ಲರ ಜೀವನ ಕರ್ಮವನ್ನ ಶನೇಶ್ವರನು ಕಳೆದು ಬಿಡ್ತಾನೆ, ಖಂಡಿತವಾಗಲೂ ಕಳೀತಾನೆ. ಸಾಕ್ಷಾತ್ ಯಮಧರ್ಮರಾಜ ಸಮೇತವಾಗಿ ಛಾಯಾದೇವಿನ ತಂದೆ ತಗೊಳಪ್ಪ ಸೂರ್ಯಪೂತ ಅಂಥೇಳಿ ಆ ಸೂರ್ಯನಿಗೆ ಕೊಡ್ಪಿಸ್ತಾನೆ. ಅವನು ಆ 7 ಬಿಳಿ ಕುದುರೆಗಳ ಜೊತೆಗೆ ಆಗ ಬರ್ತಾನೆ. ಯಾರೋ ದಿವಾಕರ ನಮಸ್ತುಭ್ಯಂ ಬಲ್ಲೂಕ ಪುಷ್ಪಸಂಕಾಶಂ ಹಾರಕುಂಡಲ ಶೋಭಿತೆ ಏಕಚಕ್ರಂಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಆ ಸೂರ್ಯದೇವನು ಬರ್ತಾ ಇದ್ದಾಗ ನೋಡಬೇಕು, ಉತ್ತರಾಯಣ ಪುಣ್ಯಕಾಲ, ತಿರುಗ್ತಾನೆ ನೋಡಿ ದಕ್ಷಿಣಾಯಣಕ್ಕೆ ಅನುಗ್ರಹವಾಗಿ, ದಕ್ಷಿಣಾಯಣದಿಂದ ಮತ್ತೆ ಉತ್ತರಾಯಣಕ್ಕೆ ತಿರುಗ್ತಾನೆ ಶಿವನ ಆರಾಧ್ಯಕ್ಕೆ. ಆ ಸಾಕ್ಷಾತ್ ಮಾಘ ಮಾಸದಲ್ಲಿ ಎಲ್ಲರ ಸ್ಮರಣೆ ಮಾಡ್ಕೊಳ್ಳಿ. ಆ ಶನೈಶ್ಚರನ ಈಗ ಬಂದೆ. ಗುರುಜಿ, ಕರ್ಮಗಳನ್ನ ಕಳೀಲಿಕ್ಕೆ ಇರೋನೊಬ್ನೇ ಅದು ಶನೈಶ್ಚರ. ಹಾಗೆ ನೀವು ಇನ್ನೊಂದು ವಿಷಯವನ್ನ ಹೇಳ್ತಿದ್ರಿ, ತಿರುನಲ್ಲಾರ್ ಕ್ಷೇತ್ರದ ಮಹಿಮೆ ಕುರಿತು, ಅಲ್ಲಿ ಶನೈಶ್ಚರ ಹೇಗೆ ಸ್ಥಾಪಿತನಾದ ಶಿವನ ಜೊತೆಗೆ ಅಂತ ತಿಳಿಸ್ಕೊಡ್ತಿದ್ರಿ. ದರ್ಶನವನ್ನ ಕೂಡ ಹೇಗೆ ಮಾಡ್ಬೇಕು, ಮೊದಲಿಗೆ ಶಿವನನ್ನ ನೋಡಿ ನಂತರ ಶನೈಶ್ಚರ ದರ್ಶನ ಮಾಡಬಾರ್ದು ಅಂತ ಕೂಡ ತಿಳಿಸ್ಕೊಡ್ತಿದ್ರಿ.